ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಇವತ್ತು ನಾನು ತುಂಬಾ ಸುಲಭವಾಗಿ ಯಾವುದೇ ರೀತಿ ಮಸಾಲೆಗಳನ್ನು ರುಬ್ಬದೆ ಸಿಂಪಲ್ಲಾಗಿ ಈ ಅವರೆಕಾಳು ಸಾಂಬಾರು ಹಾಗೂ ಜೋಳದ ಮುದ್ದೆಯನ್ನು ಮಾಡಿದ್ದೀನಿ. ಅವರೆಕಾಳು ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿತ್ತು. ಈ ಅವರೆಕಾಳು ಸೀಸನಲ್ಲಿ ನೀವೇನಾದರೂ ತಿಂದಿಲ್ಲ ಅಂದರೆ ಖಂಡಿತವಾಗ್ಲೂ ಅವರೆಕಾಳು ಸಾಂಬಾರು ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಇದನ್ನು ಬಿಸಿ ಅನ್ನದ ಜೊತೆ ಕೂಡ ತೊಗೊಳ್ಬೋದು, ಬಿಸಿ ರೊಟ್ಟಿ, ಚಪಾತಿ, ಗ್ರೇವಿ ಥರ ಮಾಡಿಕೊಂಡು ಚಪಾತಿ ಜೊತೆನೂ ಕೂಡ ಊಟ ಮಾಡ್ಬೋದು. ಅತಿ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಅವರೆಕಾಳೆಲ್ಲ ಮೇಲಿರೋ ಸಿಪ್ಪೆಲ್ಲ ರಿಮೂವ್ ಮಾಡಿಕೊಂಡು ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 2 ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆ ಮೇಲೆ ಟವಲ್ ಮೇಲೆ ಚೆನ್ನಾಗಿ ಒರೆಸ್ಕೊಂಡು ಅದನ್ನು ಈ ರೀತಿಯಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೆ. ನೀರು ಸ್ವಲ್ಪ ಉಗುರು ಬೆಚ್ಚಗಿನ ಒಂದು ಬೌಲಲ್ಲಿ ನೀರು ಕಾಯಿಸ್ಕೊಂಡು ಅದಕ್ಕೆ ಹುಣಸೆ ಹಣ್ಣಿನ ರಸನ ರೆಡಿ ಮಾಡ್ಕೊಳ್ಬೇಕು. ಖಂಡಿತವಾಗ್ಲೂ ಸ್ನೇಹಿತರೆ, ಮಸಾಲೆ ರುಬ್ಬಿ ಮಾಡೋದಕ್ಕಿಂತ ತುಂಬಾ ಸುಲಭವಾಗಿ ಈ ವಿಧಾನದಲ್ಲಿ ಮಾಡಿ ನೋಡಿ. ಹುಣಸೆ ಹಣ್ಣು ಸ್ವಲ್ಪ ನೆನೆಲಿಕ್ಕೆ ರೆಸ್ಟ್ ಕೊಡಿ. ಅದನ್ನ ಸೈಡಲ್ಲಿಡಿ. ಈ ಒಂದು ಕಡಾಯಿ ತೊಗೊಳ್ಳಿ, ಕಡಾಯಿಗೆ ಎಣ್ಣೆ ತೊಗೊಳ್ಳಿ, ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಡಿ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ನಾನು ಮಾಡೋ ವಿಧಾನದಲ್ಲಿ ಖಂಡಿತವಾಗ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಹಸಿ ಕರಿಬೇವನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಅವರೆಕಾಳನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಟಿಕೆ ಮಾತ್ರ ಅರಿಶಿನ ಪುಡಿಯನ್ನು ಹಾಕಿ. ಖಾರದ ಪುಡಿಯನ್ನು ಹಾಕ್ತೀವಲ್ವ, ಹಾಗಾಗಿ ಯೆಲ್ಲೋ ಕಲರ್ ಜಾಸ್ತಿ ಆಗಬಾರ್ದು, ಸ್ವಲ್ಪ ಫ್ಲೇವರ್ಗೆ ಅಂತೇಳಿ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿಯನ್ನು ಮಾತ್ರ ಹಾಕ್ಕೊಂಡು ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಧ್ಯ ಆದಷ್ಟು ಒಂದು 3 ರಿಂದ 4 ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಈ ಥರ ರೋಸ್ಟ್ ಮಾಡ್ಕೊಳ್ಬೇಕು. ಹಂಗಂದರೆ ಮಾತ್ರ ಅವರೆಕಾಳು ಪರ್ಫೆಕ್ಟಾಗಿ ನಿಮಗೆ ಟೇಸ್ಟ್ ಕೂಡ ಬರುತ್ತೆ. ಒಂದು 3 ನಿಮಿಷ ಆದಮೇಲೆ ನಾನು ಇದಕ್ಕೆ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿಗೆ 1 ಟೇಬಲ್ ಸ್ಪೂನ್ ಮೇಲೆ 1 ಚಿಟಿಕೆ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಗುರಳ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಇದು ಎಲ್ರಿಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಗುರಳ್ ಪುಡಿನ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಗೊತ್ತಿಲ್ಲದೆ ಇರೋರು ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ರಿಗೂ ಗೊತ್ತಿರುತ್ತೆ. ಇದು ಗುರಳ್ ಪುಡಿಯನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರಿಗೆ ನೀವು ಯಾವ ಕ್ವಾಂಟಿಟಿನ ಹಾಕ್ಕೊಳ್ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಮುದ್ದೆ ಜೊತೆ ಮಾಡೋದ್ರಿಂದ ಸ್ವಲ್ಪ ನೀರಿನ ಕ್ವಾಂಟಿಟಿನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಚಪಾತಿಗೆ ಅಥವಾ ಬಿಸಿ ರೊಟ್ಟಿ ಜೊತೆ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ಗ್ರೇವಿ ಥರ ಮಾಡ್ಕೊಳ್ಬೋದು. ನೀರನ್ನು ಕಡಿಮೆ ಹಾಕ್ಕೊಂಡು ಪೌಡರ್ ಹಾಕಿದರೆ ರೆಡಿ ಆಗುತ್ತೆ. ನೋಡಿ, ಈಗ ನೀರನ್ನು ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಹಾಕ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಹುಣಸೆ ರಸನ ರೆಡಿ ಮಾಡ್ಕೊಳ್ಳಿ. ನೋಡಿ, ನೀವು ಈಗ ಚಿಕನ್ ಸಾಂಬಾರು ಯಾವ ಥರ ಮಾಡ್ತೀವೋ ಮಸಾಲೆ ರುಬ್ಬಿ ಆ ಥರ ಮಾಡೋದಕ್ಕಿಂತ ತುಂಬಾ ಈಸಿಯಾಗಿ ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ರೆ ಅಥವಾ ಬ್ಯುಸಿ ಮಾಮ್ಸ್ ಆಗಿದ್ದರೆ ಈಸಿಯಾಗಿ ಈ ಅವರೆಕಾಳು ಸಾಂಬಾರನ್ನ ಮಾಡ್ಬೋದು. ಹುಣಸೆ ರಸ ಚೆನ್ನಾಗಿ ರಸ ಮಾಡಿಕೊಂಡು ಈಗ ಅವರೆಕಾಳು ಚೆನ್ನಾಗಿ ಕುದಿ ಬರೋ ಸಮಯ ಬಂದಿದೆ. ಸ್ನೇಹಿತರೆ, ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಮಸಾಲೆ ರುಬ್ಬಿ ಮಾಡೋವಷ್ಟು ಟೈಮ್ ಇಲ್ಲ ಅಂದರೆ ನಾನು ಮಾಡಿರುವ ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿದರೆ ಪದೇ ಪದೇ ಮಾಡ್ಕೊಂಡು ತಿಂತೀರ. ಸೇಮ್ ನಿಮಗೆ ಈಗ ನಾವು ಫಿಶ್ ಸಾಂಬಾರು ಮಾಡುವಾಗ ಯಾವ ಫ್ಲೇವರ್ ಬರುತ್ತೋ ಸೇಮ್ ಅದೇ ಫ್ಲೇವರ್ ಬರುತ್ತೆ. ಬಟ್ ನಾವು ಅದಕ್ಕೆ ಮಸಾಲೆ ಹಾಕಿ ಮಾಡ್ತೀವಿ, ಇದನ್ನು ನಾವು ಶೇಂಗಾ ಪೌಡರನ್ನು ಹಾಕಿ ಮಾಡ್ತೀವಿ. ಬಟ್ ಟೇಸ್ಟ್ ಮಾತ್ರ ಹುಳಿ ಹಾಕಿ ಮಾಡೋದ್ರಿಂದ ಅದೇ ಥರ ಫ್ಲೇವರ್ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸೀಸನಲ್ಲಿ ನೀವು ಅವರೆಕಾಳನ್ನ ಮಿಸ್ ಮಾಡದೆ ಒಂದು ಸಲನಾದರೂ ತಿನ್ನಲಿಕ್ಕೆ ಟ್ರೈ ಮಾಡಿ. ನೋಡಿ, ಈಗ ಎಲ್ಲದು ಹೆಸರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ನಿಮಗೆ ಗ್ರೇವಿ ಕೂಡ ಮಾಡ್ಕೊಳ್ಬೋದು, ಹೇಳಿದ್ನಲ್ಲ. ನಾನು ಬಿಳಿ ಜೋಳದ ಮುದ್ದೆ ಜೊತೆ ನಾನೀಗ ಈ ಅವರೆಕಾಳು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ಹೆಸರು ಚೆನ್ನಾಗಿ ಕುದಿ ಬರಬೇಕಂದ್ರೆ ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಚೆನ್ನಾಗಿ ಕುದಿ ಕೂಡ ಬಂದಿದೆ. 1-2 ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸಲ ನೀವು ಕೈಯಿಂದ ಸ್ಮ್ಯಾಶ್ ಮಾಡಿ ನೋಡಿ ಅವರೆಕಾಳು ಕುದ್ದಿದನೋ ಇಲ್ವೋ ಅಂತೇಳಿ. ಅಂದರೆ ಈಗಲ್ಲ, ಒಂದು ಕುದಿಲಿಕ್ಕೆ ಬಿಟ್ಟು ಒಂದು 5 ರಿಂದ 10 ನಿಮಿಷ ಆದಾಗ. ಅವರೆಕಾಳು ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಗ ಕುದಿಯೋದಿಲ್ಲ, ಅದು ಕುದಿಲಿಕ್ಕೆ ಅದಕ್ಕೂ ಕೂಡ ಸ್ವಲ್ಪ ಟೈಮ್ನ ಕೊಡಬೇಕು. ಇದು ಅವರೆಕಾಳು ಕುದಿಲಿಕ್ಕೆ ಸ್ಟಾರ್ಟ್ ಆಗಿ ಒಂದು 5 ನಿಮಿಷ ಆದಮೇಲೆ ನಾನು ಅದಕ್ಕೆ ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಹುಳಿ ಜಾಸ್ತಿ, ಕೆಲವರು ಹುಳಿ ಜಾಸ್ತಿ ಊಟ ಮಾಡ್ತಾರೆ, ಕೆಲವರು ಹುಳಿನ ಕಡಿಮೆ ಊಟ ಮಾಡ್ತಾರೆ. ನಿಮ್ಗೇನಾದರೂ ಸ್ವಲ್ಪ ಹುಣಸೆ ರಸದ ಹುಳಿ ಜಾಸ್ತಿ ತಿನ್ನಬೇಕಂದ್ರೆ 1-2 ಬೋಟು ನಾವೇನು ಹುಣಸೆ ರಸ ರೆಡಿ ಮಾಡ್ಕೊಳ್ಲಿಕ್ಕೆ ಹುಣಸೆ ಹಣ್ಣು ತೊಗೊಂಡಿರ್ತೀವಲ್ವ, ಚೆನ್ನಾಗಿ ರಸ ಹಿಂಡಿ ಅದರಲ್ಲಿ ಅದನ್ನೇ 1-2 ಬೋಟ್ ಹಾಕ್ಕೊಳ್ಬೋದು. ನಾನು ಅದೇ ರೀತಿ ಯಾವಾಗಲೂ ಮಾಡಿದ್ರು ಅದೇ ರೀತಿಯೇ ಮಾಡೋದು. 1-2 ಬೋಟ್ ಅದರಲ್ಲಿ ಹಾಕ್ಬಿಡ್ತೀನಿ, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಯಾಕೆಂದರೆ ಚೆನ್ನಾಗಿ ಅದು ಕುದಿಬೇಕಲ್ವ, ಕುದಿಯುವಾಗ ಅದು ಬೋಟ್ ಜೊತೆನೂ ಕೂಡ ಚೆನ್ನಾಗಿ ಅವರೆಕಾಳು ಕುದ್ರೆ ಇನ್ನೂ ಟೇಸ್ಟಿಯಾಗಿ ಕೂಡ ಬರುತ್ತೆ.
ಸೊ ನೋಡಿ ಈಗ ನಾನು ಹುಣಸೆ ರಸವನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಸೊ ನೋಡಿ ತುಂಬ ಚೆನ್ನಾಗಿ ಕುದಿ ಬಂದಿದೆ. ನಿಮಗೆ ನೀರು ಸ್ವಲ್ಪ ಜಾಸ್ತಿ ಅನ್ನಿಸ್ತಿದೆ, ಪರವಾಗಿಲ್ಲ, ನಾವಿನ್ನು ಪೌಡರ್ನ ಹಾಕ್ಕೊಳ್ಳೋದ್ರಿಂದ ನಾನೀಗ ಒಂದು ಸಲ ಸ್ಮ್ಯಾಶ್ ಮಾಡಿ ನೋಡ್ತಾ ಇದ್ದೀನಿ ಕುದ್ದಿದನೋ ಇಲ್ವೋ ಅಂತ. ಇದು ಒಂದು 50% ಮಾತ್ರ ಕುದ್ದಿದೆ ಅಷ್ಟೇ, ಇನ್ನೂ 50% ಕುದಿಬೇಕಲ್ವ. ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಕುದಿಲಿಕ್ಕೆ ಬಿಡಿ. ನೀವು ಅವರೆಕಾಳನ್ನು ತೀರ ಸಾಫ್ಟ್ ಆಗೋ ತನಕ ಬೇಯಿಸೋದು ಬೇಡ, ಮೀಡಿಯಮ್ಮಾಗಿ. ಈಗ ನಾವು ಶೇಂಗಾನ ಯಾವ ಥರ ಕಾಳು ಪಲ್ಯ ಮಾಡಿದಾಗ ಯಾವ ಥರ ಕುದಿಸ್ಕೊಳ್ತೀವೋ, ನಾರ್ಮಲಾಗಿ ನಾವು ಕಾಳು ಪಲ್ಯಗಳನ್ನು ಮಾಡುವಾಗ ಯಾವ ಥರ ಬೇಯಿಸ್ಕೊತೀವೋ ಅದೇ ಥರ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ತುಂಬ ಚೆನ್ನಾಗಿ ಹೆಸರು ಕೂಡ ಕುದೀತಾ ಇದೆ. ಸೊ ಈಗ ನಾನು ಮೊದಲಿಗೆ ಶೇಂಗಾ ಪೌಡರ್ನ ರೆಡಿ ಮಾಡಿಟ್ಕೊಂಡಿದ್ದೆ. ಅಂದರೆ ನಾರ್ಮಲಾಗಿ ನಾವು ಶೇಂಗಾ ಪೌಡರ್ನ ಯಾವ ಥರ ಮಾಡ್ಕೊಳ್ತೀವಿ ಅಂದರೆ, ಶೇಂಗಾನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದೆಲ್ಲ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಸಿಪ್ಪೆ ತೆಗೆದು ಪೌಡರ್ನ ಮಾಡ್ಕೊಂಡಿದ್ದೆ. ಸೊ ಈಗ ನಾನು ಆ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ತೀರ ಮಂದಕ್ಕೆ ಬೇಕು ಅಂದರೆ ಸ್ವಲ್ಪ ಪೌಡರ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಮೀಡಿಯಮಾಗಿ ನೀರು ಥರ ಸಾಂಬಾರು ಇರಲಿ ಅನ್ನೋರು ಪೌಡರ್ನ ಸ್ವಲ್ಪ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಪೌಡರ್ನ ಹಾಕ್ಕೊಂಡಿದ್ದೀನಿ, ಅಂದರೆ ಶೇಂಗಾ ಬೀಜದ ಪೌಡರ್, ಕಡಲೆ ಪುಡಿ ಅಂತಾರಲ್ವ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬಿ ಮಾಡುವಷ್ಟು ಟೈಮ್ ಇಲ್ಲ ಅನ್ನೋರು ಸಿಂಪಲಾಗಿ ಕ್ವಿಕ್ಕಾಗಿ ಈ ಅವರೆಕಾಳು ಸಾಂಬಾರನ್ನ ಈ ಥರ ಕೂಡ ಮಾಡ್ಬೋದು. ಸೊ ನೋಡಿ ಕಂಪ್ಲೀಟಾಗಿ ಒಂದು 80% ಇದು ಚೆನ್ನಾಗಿ ಕುಂದಿದೆ. ನೋಡಿ ಈ ಥರ ಪ್ರೆಸ್ ಮಾಡಿದರೆ ಅದು ಸ್ಮ್ಯಾಶ್ ಆಗಬೇಕು. ಇನ್ನೊಂದು 20% ಚೆನ್ನಾಗಿ ಇದು ಕಡಲೆ ಪುಡಿ ಜೊತೆ ಅಂದರೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಕಂಪ್ಲೀಟಾಗಿ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ನೀವೇನಾದರೂ ಮಸಾಲೆ ರುಬ್ಬಿ ಮಾಡೋಷ್ಟು ಟೈಮ್ ಇಲ್ಲ ಅನ್ನೋರು, ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ದರೆ ಸಿಂಪಲಾಗಿ ಸೊ ಈ ಬಿಸಿ ಅನ್ನ ಜೊತೆ ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಫೈನಲ್ ಆಗಿ ಈಗ ಚೆನ್ನಾಗಿ ಈಗ ಅವರೆಕಾಳು ಸಾಂಬಾರು ಕೂಡ ರೆಡಿಯಾಗಿದೆ. ಇದನ್ನು ನಾನೀಗ ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಳ್ತಿದ್ದೀನಿ. ನೋಡಿ, ನಾನು ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ನಮ್ಮ ಮನೇಲಿ ತಿಂತಾರೆ ಅಂತೇಳಿ ನಾನು ಹುಣಸೆಹಣ್ಣಿನ ಬೋಟ್, ಹುಣಸೆ ರಸ ಹಿಂಡಿರ್ತೀವಲ್ವ ಅದನ್ನೇ ಒಂದು ಬೋಟ್ ಹಾಕಿದ್ದೀನಿ ಅಷ್ಟೇ. ಫೈನಲಿಗೆ ಅವರೆಕಾಳು ಸಾಂಬಾರು ಹಾಗೂ ಜೋಳದ ಮುದ್ದೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂದರೆ ತಪ್ಪಾಗಲ್ಲ. ನಾನು ಕೂಡ ಜೋಳದ ಮುದ್ದೆ ಜೊತೆ ಕೆಲವೊಂದು ಸಲ ರಾಗಿ ಮುದ್ದೆ ಮಾಡ್ತೀನಿ, ಕೆಲವೊಂದು ಸಲ ಜೋಳದ ಮುದ್ದೆ ಮಾಡ್ತೀನಿ. ಒಂದೇ ಥರ ಮುದ್ದೆ ಮನೇಲಿ ಊಟ ಮಾಡೋದಿಲ್ಲ ಅಲ್ವ, ಸೊ ಹಾಗಾಗಿ 2 ಕಾಂಬಿನೇಷನ್ ಇರಲಿ ಅಂತೇಳಿ ನಾನು ಜೋಳದ ಮುದ್ದೆ ಜೊತೆಗೆ ಈ ಅವರೆಕಾಳು ಸಾಂಬಾರನ್ನ ಮಾಡಿದ್ದೆ. ಸೊ ನೀವು ಈ ಅವರೆಕಾಳು ಸೀಸನ್ನಲ್ಲಿ ಸೊ ಅವರೆಕಾಳು ತಿಂದೇ ಇರೋಕ್ಕಾಗುತ್ತಾ? ಸೊ ಒಂದ್ಸಲ ಟ್ರೈ ಮಾಡಿ. ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.